ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆ. ಇವತ್ತು ನನ್ನ ಫ್ರೆಂಡ್ದು ವೆಡ್ಡಿಂಗ್ ರಿಸೆಪ್ಷನ್ ಇತ್ತು ಬೈಕುಪ್ಪದಲ್ಲಿ. ಸೊ ರಿಸೆಪ್ಷನ್ಗೆ ಹೋಗೋಣ ಅಂತ ಅನ್ಕೊಂಡು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿ ಆದ್ವಿ. ಬಸ್ಸಲ್ಲಿ ಹೋದ್ರೆ ಲೇಟ್ ಆಗೋದು, ರಿಟರ್ನ್ ಬರೋಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತ ಅನ್ಕೊಂಡು ನಮ್ಮ ಫ್ರೆಂಡ್ ಹಸ್ಬೆಂಡ್ ಅವ್ರು ಕಾರ್ ಬಂದಿದ್ರು. ಕಾರಲ್ಲೇ ಹೋಗೋಣ ಅಂತ ಡಿಸೈಡ್ ಆಗಿ ರೆಡಿಯಾಗಿ ರಿಸೆಪ್ಷನ್ಗೆ ಹೊರಟ್ವಿ. ಫೈನಲಿ ಆಗಿ ಮದುವೆ ಚೌಟ್ರಿಗೆ ಬಂದು ಸೇರಿದ್ವಿ. ಅದಾದ್ಮೇಲೆ ಗಂಡು ಹೆಣ್ಣಿಗೆ ವಿಶ್ ಮಾಡಿ ಒಂದು ಫೋಟೋ ತಗೊಂಡು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ಫೋಟೋ ಕ್ಲಿಕ್ ಮಾಡಿ ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ರಾತ್ರಿ ಊಟಕ್ಕೆ ಒಬ್ಬರು ಊಟ ಮಾಡಿಸಿದ್ರು. ಊಟ ಎಲ್ಲನೂ ಮುಗಿಸ್ಕೊಂಡು ನಾವು ಗಂಡು ಹೆಣ್ಣಿಗೆ ಬಾಯಿ ಹೇಳಿ ರಿಟರ್ನ್ ಮನೆಗೆ ಬಂದ್ವಿ. ಬೆಳಗ್ಗೆ ದಾರಿಗೆ ಹೋಗೋಣ ಅಂತ ಅನ್ಕೊಂಡು ಸ್ವಲ್ಪ ಬೇಗನೆ ಎದ್ದು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ರೆಡಿಯಾಗಿ ದಾರಿಗೆ ಹೋಗೋಣ ಅಂತ ಹೊರಟ್ವಿ. ನಾವು ದಾರಿಗೆ ಹೋಗೋಷ್ಟಕ್ಕೆ ದಾರಿ ಎಲ್ಲ ಮುಗ್ದೋಗಿತ್ತು. ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ನಾವು ಇಲ್ಲಿಂದ ಹೊರಡೋದು. ಸರಿ ದಾರಿಗಾರು ಹೋಗೋಕ್ಕಾಗಲಿಲ್ಲ, ಶಾಲಾರು ಬಿಡೋಣ ಅಂತ ಅನ್ಕೊಂಡು ಹೋಗಿ ಗಂಡು ಹೆಣ್ಣ ಮಾತಾಡಿಸ್ಕೊಂಡು ಹಾಲೆಲ್ಲ ಬಿಟ್ವಿ. ಹಾಲೆಲ್ಲ ಬಿಟ್ಟಾದ್ಮೇಲೆ ಟ್ರೆಡಿಷನ್ ಆಗಿ ರೆಡಿಯಾಗಿದ್ವಿ ಅಲ್ವಾ, ಅದಕ್ಕೋಸ್ಕರ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಫೋಟೋಸ್ನ ಎಲ್ಲ ಮುಗ್ದಾದ್ಮೇಲೆ ಗಂಡು ಹೆಣ್ಣಿಗೆ ಕೇಕ್ ಕಟ್ ಮಾಡ್ಸೋಣ ಅಂತ ಕೇಕ್ ಕಟ್ ಮಾಡ್ಸೋಕೆ ಹೋದ್ವಿ. ಇವತ್ತಂತೂ ಕೇಕ್ನ ಹುಡ್ಕೋಡ್ಸ್ಕೆ ಸಾಕು ಅಂತ ಅನ್ಸ್ಬಿಡ್ತು. ಇಲ್ಲಿ ಎಲ್ಲೂ ಕೇಕ್ ಸಿಕ್ಲಿಲ್ಲ ಅಂತ ಪಾಪ ನಮ್ಮ ಫ್ರೆಂಡ್ ಹಸ್ಬೆಂಡ್ ಅವರು ಕುಶನಗರಕ್ಕೆ ಹೋಗಿ ಕೇಕ್ ತೊಗೊಂಡು ಬಂದರು. ಆಮೇಲೆ ಕೇಕ್ ತಂದಮೇಲೆ ಕೇಕ್ನ ಕಟ್ ಮಾಡಿಸಿದ್ವಿ. ಫೈನಲ್ ಆಗಿ ಕೇಕ್ ಕಟ್ ಮಾಡಿಸಿದ್ವಲ್ಲ ಅಂತ ಖುಷಿ ಆಯಿತು. ಅದಾದಮೇಲೆ ನಾವು ತಂದಿರೋ ಫೋಟೋ ಫ್ರೇಮ್ನ ಕೊಟ್ಟು ಗಂಡು ಹೆಣ್ಣಿಗೆ ವಿಶ್ ಮಾಡಿ ನೆಕ್ಸ್ಟು ಊಟ ಮಾಡೋಣ ಅಂತ ಬಂದ್ವಿ. ಇವತ್ತು ಧಾರೆ ಮತ್ತು ಕರ್ನಾರೆ ಒಂದೇ ದಿನ ಆಗಿರೋದ್ರಿಂದ ಮಧ್ಯಾಹ್ನ ಊಟಕ್ಕೆ ನಾನ್ ವೆಜ್ ಮಾಡಿಸಿದ್ರು. ಊಟ ಎಲ್ಲನೂ ಮುಗಿಸ್ಕೊಂಡು ಗಂಡು ಹೆಣ್ಣಿಗೆ ಬಾಯಿ ಹೇಳಿ ನಾವು ನಮ್ಮ ಮನೆ ಕಡೆ ಬಂದ್ವಿ. ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.